ಚೆನ್ನಾಗಿತ್ತು, ಪರವಾಗಿಲ್ಲ. ನೋಡ್ರಿ, ಎಲ್ಲ ಬಂದು ನೋಡ್ರಿ. ಏನು ಇಷ್ಟ ಆಯಿತು, ಫಿಲಮೇ ಇಷ್ಟ ಆಯಿತು. ಮತ್ತು ಎಲ್ಲ ತಾರಾಗಣದಲ್ಲಿ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಒಂದು ಸಮಾಜದ ಕೊಡುಗೆ ಏನು ಸಮಾಜಕ್ಕೆ ಅಂತಕ್ಕಂಥದ್ದನ್ನು ಈ ಸಿನಿಮಾದ ಮೂಲಕ ತುಂಬ ಚೆನ್ನಾಗಿ ವಿಜೃಂಭಿಸಿದ್ದಾರೆ. ನಾವು ನಿಜವಾಗ್ಲೂ ಕೂಡ ಈ ಚಿತ್ರತಂಡಕ್ಕೆ ನಮ್ಮ ಸಮುದಾಯದಿಂದ ಮತ್ತು ಸಮಾಜದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ದೇಸಾಯಿ ಸಿನಿಮಾ ನೀವು ನೋಡಿದ್ದೀರಿ, ತುಂಬ ಚೆನ್ನಾಗಿ ಬಂದಿದೆ. ನನ್ನ ಹೆಸರು ಸದಾನಂದ್ ಅಂತ, ಕಾಮಿಡಿ ಕಿಲಾಡಿಯಿಂದ ಬಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ನಾನು ಪಾತ್ರ ಆಗಿದ್ದೀನಿ ಅಂತ ಬಹಳಷ್ಟು ಖುಷಿಯಾಗುತ್ತೆ. ನಾವು ಹೇಳೋದು, ಆಡಿಯನ್ಸ್ ಹೇಳೋದಕ್ಕಿಂತ ನೀವೆಲ್ಲ ಮಾಧ್ಯಮದ ಮಿತ್ರರು ನೋಡಿದ್ದೀರಿ. ತುಂಬ ಪ್ರಚಾರವನ್ನು ನೀವು ಮಾಡಿ, ಅಂದರೆ ಇಡೀ ಸಂಸಾರ, ಅಂದರೆ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಸಿನಿಮಾ ಇದು. ಉತ್ತರ ಕರ್ನಾಟಕದ ಜವಾರಿ ಭಾಷೆಯಲ್ಲಿ ಮಾಡಿರ್ತಕ್ಕಂಥದ್ದು. ತುಂಬ ಚೆನ್ನಾಗಿ ಪ್ರವೀಣ್ ಅವರು ಮಾಡಿದ್ದಾರೆ, ಮಧುಸೂದನ್ ಸರ್ ಮಾಡಿದ್ದಾರೆ. ಇದರಲ್ಲಿ ನಾನು ಕಾಮಿಡಿ ಪಾತ್ರ ಮಾಡಿದ್ದೀನಿ. ಅದಕ್ಕೆ ನಾಗಿರೆಡ್ಡಿ ಸರ್ಗೆ, ಮಹಾಂತೇಶ್ ಸರ್ಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಹೆಚ್ಚೆಚ್ಚು ನಿಮ್ಮನ್ನು ಕೇಳ್ಕೊತೀನಿ, ನೀವು ಈ ಸಿನಿಮಾನ ಪ್ರಚಾರ ಮಾಡಿ. ಯಾಕಂದರೆ ಅವಿಭಕ್ತ ಕುಟುಂಬವನ್ನು ಮುಖ್ಯವಾಗಿ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಇದು. ಯಾವುದೇ ಡಬಲ್ ಮೀನಿಂಗ್ ಡೈಲಾಗ್ಗಳಿಲ್ಲ, ಏನೇನೂ ಇಲ್ಲ. ಚೊಕ್ಕವಾಗಿ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು ಸಿನಿಮಾ. ಅಂದರೆ ಇವತ್ತು ಅವಿಭಕ್ತ ಕುಟುಂಬಗಳು ಕಡಿಮೆ ಆಗ್ತಕ್ಕಂಥ ಕಾಲ ಇದು. ಹಾಗಾಗಿ ಸಿನಿಮಾದಲ್ಲಿ ಬಂದರೆ ಒಂದು ತುಂಬ ಕುಟುಂಬ, ಅವಿಭಕ್ತ ಕುಟುಂಬ ಹೆಂಗಿದೆ, ಅಲ್ಲಿ ಎಷ್ಟು ಖುಷಿ ಇರುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಬಂದು ನಮ್ಮ ದೇಸಾಯಿ ಸಿನಿಮಾನ ನೋಡಿ. ನಮಸ್ಕಾರ. ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋವಂಥ ಒಂದು ಅದ್ಭುತವಾದಂಥ ಚಿತ್ರ, ತುಂಬ ರಿಚ್ ಆಗಿ ಬಂದಿದೆ ಮೂವಿ. ಸೊ ನೀವೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು, ಆಶೀರ್ವದಿಸಬೇಕು ಅಂತ ಕೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿತ್ತು. ಎಲ್ಲರೂ ಫ್ಯಾಮಿಲಿ ಹೋಗಿ ಕೂತ್ಕೊಂಡು ನೋಡೋಂಥ ತುಂಬ ಅದ್ಭುತವಾಗಿದ್ದಂಥ ಒಂದು ಸಿನಿಮಾ ಇದು. ಸೊ ಇಲ್ಲಿ ಬಂದು ಇಬ್ಬರು ವಿಲನ್ಸ್ ಇದ್ದಾರೆ, ಅವ್ರ ಕ್ಯಾರೆಕ್ಟ್ರು ಮತ್ತು ತುಂಬ ಸಖತ್ತಾಗಿದೆ. ಇಲ್ಲಿ ರೇರು ಎಲ್ಲ ಕುಟುಂಬವನ್ನು ಒಂದು ಮಾಡಿರೋಂಥ ಪ್ರವೀಣ್ ಸರ್ ಥರನೇ ಇಲ್ಲಿ ಯಾರೂ ಇರೋದಿಲ್ಲ. ಆ್ಯಕ್ಚುಲಿ ಎಲ್ಲ ನೋಡ್ತಾ ಇರ್ತೀವಿ ನಾವು ಇವಾಗ ಫ್ಯಾಮಿಲೀಸ್ಗಳಂತ ಅಂದರೆ ಎಲ್ಲ ದೂರ ಆಗಿರ್ತಾರೆ, ಒಬ್ಬರಿಗೊಬ್ಬೊಬ್ರಿಗೆ ಆಗ್ತಾ ಇರಲ್ಲ. ಸೊ ಅಲ್ಲಿ ಈ ಸಿನಿಮಾ ಒಂದು ಆಧಾರ ಆಗುತ್ತೆ, ಈ ಸಿನಿಮಾ ಒಂದು ಮೋಟಿವೇಶನ್ ಆಗುತ್ತೆ ಅಂಥ ಒಂದು ಫ್ಯಾಮಿಲಿಗೆ. ಸೊ ಎಲ್ಲರೂ ಬಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋವಂಥ ಒಂದು ಸಿನಿಮಾ. ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಬಂದು ಥಿಯೇಟರ್ಗೆ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಈ ಥರ ಒಂದು ಸಿನಿಮಾನ ಕೊಟ್ಟಿರೋದಕ್ಕೆ ನಾಗಿರೆಡ್ಡಿ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಎಲ್ಲರೂ ಅಭಿನಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾನ ಎಲ್ಲರೂ ಆದಷ್ಟು ಥಿಯೇಟ್ರಿಗೆ ಬಂದು ನೋಡಿ ಪ್ರೋತ್ಸಾಹ ನೀಡಿ ನಮ್ಮ ಕನ್ನಡ ಸಿನಿಮಾಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.